ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಆಗ್ಬೋದು, ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕರ್ನಾಟಕ ರಾಜ್ಯ ಆಗ್ಬೋದು, JDS ಪಕ್ಷಕ್ಕೆ ಅಧಿಕಾರ ತರಬೇಕು ಅನ್ನೋದೇ ನಮ್ಮ ಉದ್ದೇಶ. ಪ್ರತಿಯೊಬ್ಬರಿಗೂ ಅಧಿಕಾರ ಕೊಡಬೇಕು, ಅಧಿಕಾರ ಕೇಂದ್ರೀಕರಣ ಆಗಬೇಕು, ಅದು ನಮ್ಮ JDS ಪಕ್ಷದವ್ರಿಗೆ ಆಗ್ಬೇಕು ಅನ್ನೋದು ನನಗೊಂದು ಆಸೆ ಇದೆ. ಯಾಕೆ ಮಾತಾಡ್ತಾ ಇದ್ದೀನಿ ಅಂದರೆ, ನಾನೊಬ್ಬ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳು, ರಾಷ್ಟ್ರೀಯ ಅಧ್ಯಕ್ಷರು, ಗಡಿಯಲ್ಲಿ ಬೆಳೆದು ಇವತ್ತು ಶಾಸಕನಾಗಿರೋದು. ಅವರು ಒಂದು ಆದರ್ಶಗಳನ್ನ ಅಳವಡಿಸ್ಕೊಂಡು ಇವತ್ತು ನಾವು ಬೂತ್ ಮಟ್ಟದಲ್ಲಿ ಪಕ್ಷ ಕಟ್ಟಂಥದ್ದಾಗಬೇಕು. ಇವತ್ತು ಮುಂದೆ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರ್ತವೆ. 30 ಗ್ರಾಮ ಪಂಚಾಯತಿಗಳಿಗೆ ಮೆಂಬರ್ಗಳನ್ನ ಗೆಲ್ಲಿಸ್ಬೇಕು, ಅಧ್ಯಕ್ಷರುಗಳು ಮಾಡಬೇಕು. ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿಗೆ ಬರ್ತವೆ. 17 ನಮ್ಮ ಕ್ಷೇತ್ರದಲ್ಲಿ ಚಿಕ್ಕಲ್ನಕೋಟೆಯಲ್ಲಿ 3 ಒಟ್ಟು 20 ತಾಲೂಕು ಪಂಚಾಯತಿ ಮೆಂಬರ್ಗಳನ್ನ ಗೆಲ್ಲಿಸ್ಬೇಕು. ಜಿಲ್ಲಾ ಪಂಚಾಯತಿ 5 ಜನ ಜಿಲ್ಲಾ ಪಂಚಾಯತಿ ಮೆಂಬರ್ಗಳನ್ನ ಗೆಲ್ಲಿಸ್ಬೇಕು. ಇವೆಲ್ಲ ಮುಂದೆ ಇದೆ. ಇದಾದ್ಮೇಲೆ ನಗರಸಭೆ ಬರ್ತದೆ. ಇವೆಲ್ಲ ಚುನಾವಣೆಗಳಲ್ಲೂ ಪ್ರಾಮಾಣಿಕತೆಯಿಂದ ನಮ್ಮ ಪಕ್ಷದ ಮುಖಂಡರಿಗೆ ಅಧಿಕಾರ ಕೊಡ್ತಕ್ಕಂಥ ನಮ್ಮ ಸರ್ಕಾರ ISI BIS ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳನ್ನು ನಿಷೇಧಿಸಿದೆ. ಆನ್ಲೈನ್ ಸರ್ಟಿಫೈಡ್ ಅಲ್ಲದ ವಾಟರ್ ಪ್ಯೂರಿಫೈಯರ್ಗಳ ನೀರು ಕುಡಿಯೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್, BP, ಶುಗರ್, ಇನ್ಫರ್ಟಿಲಿಟಿ, PCOD, ಕ್ಯಾನ್ಸರ್ ಸಹ ಬರಬಹುದು. ಸರ್ಕಾರ ನಿರ್ಧರಿಸಿದ ಎಲ್ಲ ಮಾನದಂಡಗಳನ್ನು ಅನುಸರಿಸಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ಗಳ ಲ್ಯಾಬ್ ಟೆಸ್ಟ್ ಆಗಿ 100% ಸೇಫ್ಟಿ ಮತ್ತು ಕ್ವಾಲಿಟಿ ಇರುತ್ತೆ ಅಂತ ಗವರ್ಮೆಂಟ್ ಅಪ್ರೂವ್ ಮಾಡಿದೆ. ನಿಮ್ಮ ಕುಟುಂಬದ ಆರೋಗ್ಯಕ್ಕಾಗಿ ಕ್ಯಾಸ್ ಸಿಸ್ಟಮ್ಸ್ ವಾಟರ್ ಪ್ಯೂರಿಫೈಯರ್ನೇ ಬಳಸಿ. ನಮ್ಮ ಕನ್ನಡ ಮೈತ್ರಿ ನ್ಯೂಸ್ ವಾಹಿನಿಯನ್ನು ನೋಡಿ ಕ್ಯಾಸ್ ಸಿಸ್ಟಮ್ ವಾಟರ್ ಪ್ಯೂರಿಫೈಯರ್ ಖರೀದಿಸುವವರಿಗೆ 10% ರಿಯಾಯಿತಿ ಕೊಡಲಾಗುವುದು. ಪ್ರೀ ಡೆಮೋಗೆ ಸ್ಕ್ರೀನ್ನಲ್ಲಿ ಕಾಣಿಸುತ್ತಿರುವ ಫೋನ್ ನಂಬರ್ ಅನ್ನು ಸಂಪರ್ಕಿಸಿ. ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ತಿಮ್ಸಂದ್ರದ ನಮ್ಮ ಶಿವಾರೆಡ್ಡಿ ಅನ್ನೋರು ತಮ್ಮ ವೆಂಕಟರಾಮ ರೆಡ್ಡಿ ಅನ್ನೋರನ್ನ ಇವತ್ತು ಅಭ್ಯರ್ಥಿಯನ್ನು ಮಾಡಿ ಈ 3 ಕ್ಷೇತ್ರಗಳ ಅಭ್ಯರ್ಥಿಗಳನ್ನ ಇವತ್ತು ನಾವು ಘೋಷಣೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ಅಭ್ಯರ್ಥಿಗಳನ್ನ ಗೆಲ್ಸ್ಕೊಂಡು ಬರ್ತಕ್ಕಂಥ ಜವಾಬ್ದಾರಿ ಇವತ್ತು ಕ್ಷೇತ್ರದ ಎಲ್ಲ ಮುಖಂಡರಿಗೆ ಇವತ್ತು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ. ಮತ್ತು ಉಳಿಕೆ ಇರತಕ್ಕಂಥ ಇವತ್ತು ಗುರುಗೊಂಡೆ ಕ್ಷೇತ್ರ ಮತ್ತು ನಮ್ಮ ಚೇಳೂರು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಚೇಳೂರು ಕ್ಷೇತ್ರದಲ್ಲಿ ಇವತ್ತು ನಮ್ಮ MV ಶ್ರೀರಾಮ್ ರೆಡ್ಡಿ ಅನ್ನೋರು ಮತ್ತು ನಮ್ಮ ಕೃಷ್ಣಾರೆಡ್ಡಿ ಅನ್ನೋರು ಇವತ್ತು ಇಬ್ಬರು ಆಕಾಂಕ್ಷಿಗಳಾಗಿದ್ದಾರೆ. ಇವತ್ತು ಅವರು ಇಬ್ಬರಲ್ಲೊಬ್ಬರು ಅವರೇ ತೀರ್ಮಾನ ಮಾಡಿ ಇಬ್ಬರೂ ಸಹ ಇವತ್ತು ಬುಧವಾರ ಸಲ್ಲಿಸ್ತಕ್ಕಂಥದ್ದು ಮಾಡ್ತಾರೆ. ಒಟ್ಟಾರೆ ಇವತ್ತು ಏನು ಸರ್ಕಾರ ಇವತ್ತು ಮತ್ತು ಕೋಆಪರೇಟಿವ್ ಅವರು ಸೇರಿ ಇವತ್ತು ನಮ್ಮ ಕ್ಷೇತ್ರವನ್ನು 6 ಕ್ಷೇತ್ರಕ್ಕೆ ಇವತ್ತು ಸೇರಿಸಿದ್ದಾರೆ. ಇದು ಮುಂದೆ ನಮ್ಮ ಕ್ಷೇತ್ರಕ್ಕೆ ಒಳ್ಳೆಯದಾಗ್ತದೆ ಅಂತ ಸಂದರ್ಭದಲ್ಲಿ ಹೇಳ್ತಾ ಈ ಒಂದು ಚುನಾವಣೆಯನ್ನು ಎಲ್ಲ ಮುಖಂಡರು ಪ್ರಾಮಾಣಿಕತೆಯಿಂದ ಮಾಡಿ ಅಭ್ಯರ್ಥಿಯನ್ನು ದೇಶವನ್ನು ಮಾಡಬೇಕಂತೇಳಿ ಎಲ್ಲರೂ ಮಾಡ್ತಾ ಮಾರ್ಗದರ್ಶನ ಕೊಡ್ತಾರೆ. ಜೈ ಜೈ ಕರ್ನಾಟಕ. 1/2/2026 ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಚುನಾವಣೆ ದಿನಾಂಕ ನಿಗದಿಯಾಗಿದ್ದು, ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ JDS ಪಕ್ಷದ ಎಲ್ಲ ಮುಖಂಡರು ಮತ್ತು ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರು ಮತ್ತು ಡೆಲಿಗೇಟ್ಸ್ನ ಇವತ್ತೊಂದು ಪೂರ್ವಭಾವಿ ಸಭೆಯನ್ನು ಕರೆದು ಇವತ್ತು ಆ ಒಂದು ಪೂರ್ವಭಾವಿ ಸಭೆಯಲ್ಲಿ ಏನಿವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಜಂಗಮಕೋಟೆ ಕ್ಷೇತ್ರ, 2ನೇದು ಶಿಡ್ಲಘಟ್ಟ ಕ್ಷೇತ್ರ, 3ನೇದು ಇವತ್ತು ನಮ್ಮ ಚಿಲ್ಕಲ್ನರ್ ಹೋಬಳಿ 6 ಪಂಚಾಯತಿ ಇವತ್ತು ಚೇಳೂರು ಸೇರಿರ್ತಕ್ಕಂಥ ಕ್ಷೇತ್ರ, 4ನೇದು ಇವತ್ತು ನಮ್ಮ ಎಸ್ ದೇವಗಾನಹಳ್ಳಿ, ಸಾದ್ಲಿ ಮತ್ತು ತಿಪ್ಪೂರಹಳ್ಳಿ 3 ಪಂಚಾಯತಿ ಗುರುಗೊಂಡೆ ಕ್ಷೇತ್ರ ಸೇರಿರ್ತಕ್ಕಂಥದ್ದು, ಮತ್ತು ನಮ್ಮ ಸಾದ್ಲಿ ಹೋಬಳಿ ತಿಮ್ಸಂದ್ರ ಮತ್ತು ತಲಕಾವೇರಿ ಕ್ಷೇತ್ರಕ್ಕೆ ಸೇರಿರ್ತಕ್ಕಂಥದ್ದು, ಮತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ, ಚಿಂತಾಮಣಿ ವಿಧಾನಸಭಾ ಕ್ಷೇತ್ರ ಮತ್ತು ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸೇರಿ ಇವತ್ತು ಮಹಿಳಾ ಕ್ಷೇತ್ರ ಆಗಿರ್ತಕ್ಕಂಥದ್ದು. ಈ ಒಂದು 6 ಕ್ಷೇತ್ರ ಸಂಬಂಧಪಟ್ಟಂತೆ ಇವತ್ತು ಅಭ್ಯರ್ಥಿಗಳನ್ನ ಇವತ್ತು ಆಯ್ಕೆ ಮಾಡ್ತಕ್ಕಂಥದ್ದು ಮತ್ತು ಒಂದು ಪೂರ್ವ ಸಭೆಯಲ್ಲಿ ಈ ಒಂದು ಚುನಾವಣೆಯನ್ನು ಯಾವ ರೀತಿ ನಡೆಸ್ಬೇಕಂತ ಇವತ್ತು ಕೂಲಂಕುಷವಾಗಿ ಮಾತಾಡಿ ಇವತ್ತು ಎಲ್ಲ ನಮ್ಮ ಮುಖಂಡರ ಈ ಒಂದು ಸಭೆಯಲ್ಲಿ ಭಾಗವಹಿಸಿ ಇವತ್ತು ನಮ್ಮ ಜಂಗಮಕೋಟೆ ಕ್ಷೇತ್ರ ಮತ್ತು ಶಿಡ್ಲಘಟ್ಟ ಕ್ಷೇತ್ರ ಮತ್ತು ನಮ್ಮ ಬಾಗೇಪಲ್ಲಿ ಕ್ಷೇತ್ರದ ಅಭ್ಯರ್ಥಿಗಳನ್ನ ಇವತ್ತು ಅಂತಿಮಗೊಳಿಸಿದ್ದಾರೆ. ಇವತ್ತು ನಮ್ಮ ಜಂಗಮಕೋಟೆ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ಕುಜುಗೂರು ರಾಮಣ್ಣನವರು ಇವತ್ತು ನಮ್ಮ ಮುಖಂಡರು ಚುನಾವಣೆ ನಿಲ್ಲಿಸಂತ ಇವತ್ತು ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಮ್ಮ ಪಕ್ಷದ ವತಿಯಿಂದ ಕುಜುಗೂರು ರಾಮಣ್ಣವರು ಹಿರಿಯರು ಇವತ್ತು ಚುನಾವಣೆ ಸ್ಪರ್ಧೆ ಮಾಡ್ತಾಯಿದ್ದಾರೆ. ಅದೇ ರೀತಿ ಇವತ್ತು ನಮ್ಮ ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪಕ್ಷದ
ಹಿರಿಯರು, ಹಿಂದೆ ಕೋಲಾರ ಒಕ್ಕೂಟದಲ್ಲಿ ಗೆದ್ದಂಥ ಮಾಜಿ ನಿರ್ದೇಶಕರು ಇವತ್ತು ನಮ್ಮ ಪಕ್ಷದ ನಿರಂತರವಾಗಿ ಮುನ್ಷಾಪನ ಕಾಲದಿಂದ ಪಕ್ಷಕ್ಕಾಗಿ ದುಡ್ದಿರ್ತಕ್ಕಂಥ ನಮ್ಮ ಮುನಿಯಪ್ಪನವ್ರನ್ನೂ ಸಹ ಇವತ್ತು ಎಲ್ಲ ಮುಖಂಡರು ಸೇರಿ ಇವತ್ತು ಅವ್ರನ್ನ ಶಿಡ್ಘಟ್ಟ ಕ್ಷೇತ್ರಕ್ಕೆ ಇವತ್ತು ಸೂಚನೆಯನ್ನು ಕೊಟ್ಟು ಇವತ್ತು ಅವ್ರನ್ನ ಭೇಟಿ ಮಾಡ್ತಕ್ಕಂಥದ್ದು ಒಂದು ಪ್ರಾರಂಭ ಆಗಿದೆ.